ಕರ್ನಾಟಕದಲ್ಲಿ ಭಿಕ್ಷುಕರನ್ನ ಫ್ರೀಯಾಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ನಾನು. ಎಷ್ಟೇ ಕೋಟಿ ಕೊಟ್ರ ಅಪ್ಪ ಅಮ್ಮ ಸಿಗಲ್ಲ. ಎಷ್ಟೋ ಜನ ರಸ್ತೆಯಲ್ಲಿ ಊಟ ಸಾಯ್ತವ್ರೆ, ಅಂತವ್ರಿಗೆ ಆಶ್ರಯ ಕೊಡೋಣ. ಹೆಂಡತಿನೆಲ್ಲ ಆಚೆ ಹಾಕ್ಬಿಟ್ರು, ಹೆಂಡತಿನೆಲ್ಲ ಡ್ಯಾನ್ಸ್ ಹಾಕಿದ್ರು. ಏನಂತಾರೆ, ನಾನು ಭಿಕ್ಷುಕರನ್ನ ಸಾಕೋನು, ನಾನು ಭಿಕ್ಷುಕಂತರ ಇರ್ಬೇಕು. ಹಾಯ್ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ತ್ಯಾಗರಾಜ ಅರಸ್. ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸ್ವಾರ್ಥದ ಪ್ರಪಂಚದಲ್ಲಿ ನಿಸ್ವಾರ್ಥ ಸೇವಕರು ಸಿಗೋದೇ ತುಂಬ ಅಪರೂಪ ಅಂತ ಹೇಳ್ಬೋದು. ಅದೇ ಇಲ್ಲೊಬ್ಬ ವ್ಯಕ್ತಿ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಅವರ ನೋವನ್ನು, ಅವರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನನ ಇವತ್ತು ಮಾಡ್ತಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಕರ್ನಾಟಕ ಜನಸೇವಾ ಟ್ರಸ್ಟ್. ಬಹುಶಃ ಕರ್ನಾಟಕದಲ್ಲಿ ಇವತ್ತು ತುಂಬ ಜನ ಈ ಒಂದು ಟ್ರಸ್ಟ್ ಬಗ್ಗೆ ಕೇಳಿರ್ತೀರಾ, ಈ ಒಂದು ಅಧ್ಯಕ್ಷ ಯಾರು ಅಂತಲೂ ಕೇಳಿರ್ತೀರಾ, ಈ ಟ್ರಸ್ಟ್ ಏನೆಲ್ಲ ಸೇವೆಗಳನ್ನ ಜನಕ್ಕೆ ಒದಗಿಸ್ತದೆ ಅಂತಲೂ ಕೇಳಿದ್ದೀರಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಚಕ್ರವರ್ತಿ ಅವರೊಂದಿಗೆ ಸ್ವಾರಸ್ಯಕರವಾದ ಒಂದು ಚರ್ಚೆಗಳನ್ನ ಮಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿದೆ ಸರ್. ಫೈನ್. ವೀಕ್ಷಕರೇ, ಎಂದಿನಂತೆ ನಿಮಗೆ ಒಬ್ಬ ಒಳ್ಳೊಳ್ಳೆ ಅತಿಥಿಗಳ ಮುಖಾಂತರ ಒಂದು ವಿಷಯವನ್ನು ಇಟ್ಕೊಂಡು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಸೊ ಇವತ್ತಿನ ಅತಿಥಿ ನಮ್ಮ ಪ್ರಶಾಂತ್ ಚಕ್ರವರ್ತಿ ಸರ್ ಅವರು. ಸೊ ವೀಕ್ಷಕರೇ, ಪ್ರಶಾಂತ್ ಚಕ್ರವರ್ತಿ ಸರ್ ಒಂದು ಸೋಷಿಯಲ್ ಸರ್ವಿಸ್ ಏನಿದೆ, ಇದು ಎಲ್ಲರಿಗೂ ಗೊತ್ತಿದೆ. ಕರ್ನಾಟಕದಂತೆ ಇವರು ಎಷ್ಟು ಫೇಮಸ್ ಆಗಿದ್ದಾರೆ ತಮ್ಮ ಸೋಷಿಯಲ್ ಸರ್ವಿಸ್ ಮಾಡ್ತಾ. ಅದೇ ರೀತಿ ನಾನು ಪ್ರಶಾಂತ್ ಚಕ್ರವರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿರೋದು ನೀವು ಯಾಕೆ ಅಂತಂದ್ರೆ, ನೀವು ಕೆಲವೊಬ್ಬ ನಮ್ಮ ಆಡಿಯನ್ಸ್ ಏನ್ ಹೇಳಿದ್ರು, ದಯವಿಟ್ಟು ಪ್ರಶಾಂತ್ ಚಕ್ರವರ್ತಿ ಅವ್ರ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಫೋರ್ಸ್ ಮಾಡ್ತಾ ಇದ್ರು. ಸೊ ಅವತ್ತು ಹೇಳಿದ ಮಾತು ಇವತ್ತು ನಾನು ಮೈಂಡ್ ನಲ್ಲಿ ಇಟ್ಕೊಂಡು ಸರ್ನ ಇವತ್ತು ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ಸೊ ಇವತ್ತಿನ ಒಂದು ಸ್ವಾರಸ್ಯಕರ ಒಂದು ಚರ್ಚೆ ನಾನು ಪ್ರಶಾಂತ್ ಚಕ್ರವರ್ತಿ ಸರ್ ಜೊತೆ ಮಾಡ್ತೀನಿ. ಸೊ ದಯವಿಟ್ಟು ನಿಮ್ಮ ಒಂದು ಸಹಕಾರ ಇರಲಿ ಸರ್. ಪ್ಲೀಸ್ ಸಿಟ್ ಸರ್. ಥ್ಯಾಂಕ್ ಯು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ವೆರಿ ಫಸ್ಟ್ ನಾನು ಟಾಪಿಕ್ ಬರೋದಾದ್ರೆ, ಎಲ್ಲಾ ಕಡೆ ನೀವು ಸಂದರ್ಶನದಲ್ಲಿ ನಾನು ನೋಡಿದ್ದೀನಿ, ನಿಮ್ಮ ಬೆಳೆದು ಬಂದ ಹಾದಿ ಬಗ್ಗೆ ತುಂಬಾ ಸಲ ಡಿಸ್ಕಸ್ ಮಾಡಿದ. ಅದೇ ನನಗೆ ಒಂದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸಾಮಾನ್ಯವಾದ ಪ್ರಶಾಂತ್ ಇದ್ದ ವ್ಯಕ್ತಿ ಪ್ರಶಾಂತ್ ಚಕ್ರವರ್ತಿ ಹೇಗಾದ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಜನರಿಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ. ಯಾವಾಗಲೂ ನಾನು ಬ್ರದರ್ ಹೇಳ್ತಾ ಇರ್ತೀನಿ ಸ್ಟಾರ್ಟ್ ಮಾಡಿದಾಗೆಲ್ಲ, ನಮಸ್ತೆ ನನ್ನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಅಂತ. ಇದು ಏನಕ್ಕೆ ಟ್ರೆಂಡ್ ಆಯ್ತು ಅಂದ್ರೆ ಇಷ್ಟೇ ಇರೋದ್ರೆ ಏನಿಲ್ಲ, ಸಿಂಪಲ್. ನಾನು ಒಬ್ಬ ಫಸ್ಟ್ ಸ್ಟಾರ್ಟಿಂಗ್ ನಾನು ನಾರ್ಮಲ್ ಚಕ್ರವರ್ತಿ ಅಲ್ಲ, ಬರೀ ಪ್ರಶಾಂತ್ ಮಾತ್ರ. ಏನಂದ್ರೆ ನಾನು ಒಬ್ಬ ಸ್ಟಾಮರಿಂಗ್ ಪೇಷಂಟ್. ಸ್ಟಾಮರಿಂಗ್ ಅಂದ್ರೆ ಗೊತ್ತಾ, ಬಿಕ್ಕಲುತ್ತಲ್ಲ ಅಂತ. ನನಗೆ ಮಾತಾಡಕ್ಕೆ ಬರ್ತಾ ಇರಲಿಲ್ಲ. ಅಮ್ಮ ಊಟ ಕೊಡು ಅಂದ್ರೆ ಅರ್ಧ ಗಂಟೆ ಬೇಕು. ಅಮ್ಮ ಅನ್ನಕ್ಕೆ ಬರ್ತಾರೆ, ಅಪ್ಪ ಅನ್ನಕ್ಕೆ ಬರ್ತಿಲ್ಲ. ಮಾ ಅಂತಿದ್ದೆ, ಅಮ್ಮ ಅನ್ನಕ್ಕೆ ಬರಲ್ಲ ಅಂತ. ಆ ಟೈಮ್ ಬರ್ತಾ ಇರ್ಬೇಕಾದ್ರೆ ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್ ಆದೆ, ಬೇರೆ ಕೆಲಸ ಮಾಡ್ತಿದ್ದೆ, ಪೇಂಟ್ಗೆ ಸೊಪ್ಪು ಮಾರ್ಕೊಂಡು ತರಕಾರಿ ಮಾರ್ಕೊಂಡಿದ್ದೆ, ಡ್ಯಾನ್ಸ್ ಮಾಸ್ಟರ್ ಆದೆ. ಹಂಗೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಡ್ಯಾನ್ಸ್ ಅಂದ್ರೆ ನನ್ನ ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟಪಡೋರು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಯಲಹಂಕದಲ್ಲಿ ಸುತ್ತಮುತ್ತ ಯಾವುದೇ ಫಂಕ್ಷನ್ ನಂದೇ ಫಂಕ್ಷನ್, ಅಷ್ಟು ಫೇಮಸ್ ನಾನು. ತುಂಬಾ ಅಂದ್ರೆ ನನಗೆ ಈ ಪಂಚಿಂಗ್ ಡ್ಯಾನ್ಸರು, ಪಂಚು ಪರ್ಫೆಕ್ಷನ್ ಅಂತ ಕರೆಯೋರು. ಆ ಟೈಮ್ ಏನಂದ್ರೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ವಿ ಅಂದ್ರೆ ನಾನು ಸ್ಟೇಜ್ ಮೇಲೆ ನನ್ನ ಒಂದು ಫೇಸ್ ಸ್ಮೈಲ್ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಬರೋದು. ಹಂಗೆ ಬರ್ತಾ ಯಾರೋ ಬಂದ್ಬಿಟ್ಟು, ಸರ್ ನೀವು ಯಾಕೆ ಒಂದು ಆಕ್ಟ್ ಮಾಡ್ಬಾರ್ದು ಫಿಲಮ್ ಅಲ್ಲಿ, ಒಂದು ನಮ್ಗೆ ಯಾರು ಚಾನ್ಸ್ ಕೊಡ್ತಾರೆ, ನನ್ಗೆ ಮಾತಾಡಕ್ಕೆ ಬರಲ್ಲ, ಬಿಕ್ಕಲ್ತನ, ನಮ್ಗೆ ಯಾರು ಚಾನ್ಸ್ ಕೊಡ್ತಾರೆ, ರೋಲ್ ನಮ್ಗೆ ಯಾರು ಕೊಡ್ತಾರೆ, ನೆಟ್ಟಿಗೆ ಮಾತಾಡೋರಿಗೆ ಅವಕಾಶ ಕೊಡಲ್ಲ, ನಮ್ಗೆ ಕೊಡ್ತಾರೆ. ಇಲ್ಲ ಸರ್, ನೀವು ವಾಯ್ಸ್ ನಿಮ್ದು ಏನಂದ್ರೆ ನೀವು ಡ್ಯಾನ್ಸ್ ತಗಾದಾಗ ಮಾಡ್ತೀರಾ, ಎಕ್ಸ್ಪ್ರೆಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ, ವಾಯ್ಸ್ ಏನಾದ್ರು ಬೇರೆ ತಗೋಣ, ಡಬ್ಬಿಂಗ್ ತಗೋಣ, ಮಾಡೋಣ ಅಂತ ಹೇಳ್ಬಿಟ್ಟು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡ್ತೀವಿ. ಶಾರ್ಟ್ ಮೂವಿ ಮಾಡಿದಾಗ ಹಂಗೆ ಮಾಡ್ತಾ ಏನಾಗುತ್ತೆ, ನಂದು ಒಂದು ಪ್ಲಸ್ ಪಾಯಿಂಟ್ ಇದೆ. ಏನಂದ್ರೆ ಈ ಮೈಕ್ ನನ್ನ ಕೈಗೆ ಬಂದ್ರೆ ಸ್ಟೇಜ್ ಮೇಲೆ ಅಲ್ಲಿ ನನಗೆ ಬಾಯ್ ಸ್ಲಿಪ್ ಆಗಲ್ಲ. ಸ್ವಲ್ಪ ಈ ಫೋನ್ ಮಾತಾಡ್ಬೇಕಾದ್ರೆ ಅವಾಗೆಲ್ಲ ಸ್ವಲ್ಪ ಸ್ಲಿಪ್ ಆಗುತ್ತೆ. ಏನಾದ್ರು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕಾದ್ರೆ, ಕಾನ್ಫಿಡೆಂಟ್ ಆಗಿ ಒಂದು ಮೋಟಿವೇಶನ್ ಸ್ಪೀಚ್ ಮಾತಾಡ್ಬೇಕಾದ್ರೆ ಏನು ಅನ್ಸಲ್ಲ. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ತಗೊಂಡ್ವಿ ಒಂದು ಶಾರ್ಟ್ ತಗೊಂಡು ಒಂದು ಫುಲ್ ಪೇಜ್ ಡೈಲಾಗು ಫುಲ್ ನೋಡ್ಕೊಂಡೆ, ತಗೊಂಡು ಟೇಕ್ ಬಂದೆ. ನನಗೆ ಒಂದು ಕಾನ್ಫಿಡೆಂಟ್ ಇದ್ದೇನೋ, ಯಾರೋ ಡಬ್ಬಿಂಗ್ ಕೊಡ್ತಾನೆ ಹೆಂಗೋ ಒಂದು ಆಗ್ಬಿಡುತ್ತೆ ಅಂತ. ಆ ಟೈಮಲ್ಲಿ ಏನಾಯ್ತು, ಆ ಫುಲ್ ಡೈಲಾಗು ನಾನೇ ಹೊಡ್ಬಿಟ್ಟೆ ಫಸ್ಟ್, ನಾನ್ ಸ್ಟಾಪ್. ಶಾಕ್ ಆಗ್ಬಿಟ್ರಲ್ಲ ಅಲ್ಲಿ ಕೂತೋರ ಡೈರೆಕ್ಟರ್ಗಳು ಮತ್ತೆ ನಮ್ಮ ಅಸೋಸಿಯೇಟ್ ಕ್ಯಾಮ್ರಾಮನ್ಗಳು ಎಲ್ಲ, ಏನ್ ಸಾರ್ ಹಿಂಗೆ ಹೇಳ್ಬಿಟ್ರಿ ಅಂತ. ಏನ್ ಸ್ವಲ್ಪ ಕಳ್ಸಕ್ ಬಂತ ಪರವಾಗಿಲ್ಲ ಅಂದ್ರೆ ಡಬ್ಬಿಂಗ್ ನಾನೇ ಮಾಡ್ತೀನಿ ಬಿಡು ಅಂತ ಹಂಗೆ ತಗೊಂಡಿದ್ದೆ. ಹಂಗೆ ಬರ್ತಾ ಏನಾದ್ರೆ ಹಂಗೆ ಹೋಯ್ತು. ಸುಮಾರು ಒಂದು 20 ಶಾರ್ಟ್ ಮೂವೀಸ್ ಮಾಡಿದ್ವಿ. ನಾನು ಮಾಡಿರೋ ಶಾರ್ಟ್ ಮೂವೀಸ್ ಬೇಕಾದ್ರೆ ಓಪನ್ ಮಾಡಿ ನೋಡಿ ನೀವು, ಫೇಸ್ಬುಕ್ ಅಲ್ಲಿ ಮಸ್ತ್ ಫಿಗರ್ ಗುರು ಅಂತ ಪೇಜ್.
ಮಸ್ತ್ ಫಿಗರ್ಗೂ ಜನ ಕನ್ಸುತ್ತೆ ಸೂಪರ್ ಫಿಗರ್ ಸಖತ್ ಫಿಗರ್ ಅಂತ ಆತರ ಇಟ್ಟೇ ಇಲ್ಲ ಪೇಜ್ ಹೆಸರು ಹುಟ್ಟಿದ್ದೇನೆ ಅಂದ್ರೆ ಮಸ್ತ್ ಅಂದ್ರೆ ಸುಂದರ, ಫಿಗರ್ ಅಂದ್ರೆ ಚಿತ್ರ ಗುರು, ಸುಂದರ ಚಿತ್ರ ಗುರು ಅಂತ ಇಡೋ ಬದಲು ಮಸ್ತ್ ಫಿಗರ್ ಗುರು ಅಂತ ಇಟ್ಟಿವಿ ಅಷ್ಟೇ. ಹಂಗೆ ಮಾಡ್ತಾ ಮಾಡ್ತಾ ಬರ್ತಿರ್ಬೇಕಾದ್ರೆ ಈ ಒಂದು ನೇಮ್ ಕಾರ್ಡ್ ಅಂತ ಬರುತ್ತೆ ಈ ಶಾರ್ಟ್ ಮೂವೀಸ್ ಎಲ್ಲ, ನಾಯಕ ನಟ ಅಂತ. ಅದ್ರಲ್ಲಿ ಪ್ರಶಾಂತ್ ಅಂತ ಬರೋದು. ನಮ್ಮ ಫ್ರೆಂಡ್ ನಮ್ಮ ಬಾಯ್ಸ್ ಎಲ್ಲ ನಮ್ಮ ಟೀಮ್ ಇತ್ತು, ಅಂದ್ರೆ ಸ್ಕ್ರಿಪ್ಟ್ ವರ್ಕ್ ಮಾಡೋರು, ಡೈರೆಕ್ಷನ್ ಅದೆಲ್ಲ. ಅವರೆಲ್ಲ ಸರ್ ಇದು ಪ್ರಶಾಂತ್ ಅಂತ ಎಲ್ಲರೂ ಕಾಮನ್ ಆಗಿ ಹೆಸರಿದೆ, ಇನ್ನ ಡಿಫ್ರೆಂಟ್ ಆಗಿ ಇಡ್ಬೇಕಲ್ಲ ಅಂತ. ಅವಾಗ ಪ್ರಶಾಂತ್ ಸಾಮ್ರಾಟ್, ಪ್ರಶಾಂತ್ ಕಶ್ಯಪ್ ಏನೇನೋ ತಗೊಂಡ್ಬಂತ ಹೆಸರು. ಆ ಟೈಮಲ್ಲಿ ನನಗೇನಾಗೋಯ್ತು ಅಂದ್ರೆ ಇದು ಏನದು ಒಂದು ಯಾವ್ದೋ ಒಂದು ಫಂಕ್ಷನ್ ನಮ್ಗೊಂದು ಇದು ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ. ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಸಕಲ ಕಲಾ ಚಕ್ರವರ್ತಿ ಅಂತ ಒಂದು ಅವಾರ್ಡ್. ಅವಾಗ ಏನಾಯ್ತು, ಎಲ್ಲ ಒಂದು ಅವಾರ್ಡ್ ಫಂಕ್ಷನ್ ಮುಗಿಯುತ್ತೆ, ನೀನ್ ಬರ್ತೀವಿ ಎಲ್ಲ ಕುತ್ಕೊಂಡು ಸ್ನಾಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಯಾರೋ ಸ್ನೇಹಿತರು, ಏನ್ ಸಾರ್ ಚಕ್ರವರ್ತಿ ಆಗ್ಬಿಟ್ರಿ ನೀವು, ಸೂಪರ್ ಬಿಡಿ ಸರ್ ನೀವು, ಚಕ್ರವರ್ತಿ ಆಗ್ಬಿಟ್ರ ಸರ್ ನೀವು, ಸಕಲ ಚಕ್ರವರ್ತಿ ಸರ್ ನೀವು, ಸೂಪರ್ ಸರ್, ಪ್ರಶಾಂತ್ ಚಕ್ರವರ್ತಿ ಆಗ್ಬಿಟ್ರಿ ಸಾರ್ ಅಂದ್ರು. ಅವಾಗ ಕ್ಯಾಚ್ ಆಯ್ತಪ್ಪ ಅಂತ, ಏನೋ ಮತ್ತೊಂದ್ಸಲ ಏನೋ ಹೇಳ್ದಲ್ಲ ಪ್ರಶಾಂತ್ ಚಕ್ರವರ್ತಿ, ಇತ್ತ ರಂಗಿರುತ್ತೆ ನೇಮ್ ಕಾರ್ಡಿಗೆ ಅಂತ ಇನ್ನೊಬ್ಬ ಹೇಳ್ದ. ಟಕ್ ಅಂತ ಪ್ರಶಾಂತ್ ಚಕ್ರವರ್ತಿ ಅಂತ ನನ್ನ ನೇಮ್ ಆಯ್ತು. ಆ ಟೈಮಿಂದ ಎಲ್ಲೇ ಸಿಕ್ರು ಪ್ರಶಾಂತ್ ಚಕ್ರವರ್ತಿ, ನಮಸ್ತೆ ಪ್ರಶಾಂತ್ ಚಕ್ರವರ್ತಿ ಹಂಗೆ ಹೋಗ್ತಾ 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 ಇವಾಗ ಎಷ್ಟು ಜನ ಹೆಸರು ಪ್ರಶಾಂತ್ ಅನ್ನ ಮಾತಾಡ್ಬಿಡವ್ರೆ, ಚಕ್ರವರ್ತಿ 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 ಅಂತಾರೆ. ಆ ಚಕ್ರವರ್ತಿ ಹೆಸರು ಬಂದಾಗ ಆ ಹೆಸರು ಏನೋ ತಾಕತ್ ಸರ್, ಈ ಒಟ್ಟು ಕರ್ನಾಟಕ ಫೇಮಸ್ ಆಗೋ ತರ ಆಯ್ತು. ಇದೇ ಪ್ರಶಾಂತ್ ಚಕ್ರವರ್ತಿ ಉಟ್ಕೊಂಡಿದ್ದೆ ಹಿಂಗೆ. ಆಮೇಲೆ ನಿಮ್ಮ ಆಶ್ರಮದ ವಿಚಾರಕ್ಕೆ ಬರೋದಾದ್ರೆ, ಆಶ್ರಮದಲ್ಲಿ ನಾನು ಬಂದಿದ ತಕ್ಷಣ ಒಂದು ಕೋಟ್ ನೋಡ್ದೆ, ಅಂದ್ರೆ ಹಸಿದವನಿಗೆ ಅನ್ನ ಕೊಟ್ರೆ ದೇವರಿಗೆ ಸಾಲ ಕೊಟ್ಟಂಗೆ ಅಂತ ಹೇಳ್ತಾ ಇದ್ರಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ, ಅಂದ್ರೆ ಅನ್ನದ ಮಹತ್ವ ಎಷ್ಟಿದೆ ಅಂತ ನೀವು ಭಾವಿಸ್ತೀರಾ ಸರ್? ಸೂಪರ್ ಆಗಿ ಕೇಳಿದ ಪ್ರಶ್ನೆ. ಹಸಿದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ಇವಾಗ ಎಷ್ಟೋ ಆಶ್ರಮಗಳ ಮೇಲೆ ಈ ಲೈನ್ಸ್ ನ ಹಾಕೊಂಡ್ಬಿಟ್ಟವ್ರೆ, ಎಷ್ಟೋ ಆಶ್ರಮಗಳನ್ನ ಹಾಕೊಂಡ್ರೆ. ಈ ಲೈನ್ ನ ಸೃಷ್ಟಿಕರ್ತ ನಾನು, ಲೈನ್ ಸೃಷ್ಟಿ ಮಾಡಿದ್ ನಾನು. ನಂದೇ ಯಾವಲ್ಲ ಹೇಳಿದ್ನಲ್ಲ ಗೊತ್ತಾ, ನಾನು ಒಬ್ಬ ಡೈರೆಕ್ಟರು, ಸ್ಕ್ರಿಪ್ಟ್ ರೈಟರು, ಆ ತರ ಎಲ್ಲ ಇದೇ ತರ ಕುತ್ಕೊಂಡಿರ್ಬೇಕಾರೆ ಈಗ ನೋಡಿ, ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಸೇವೆಯಲ್ಲಿ ನಿಸ್ವಾರ್ಥಿ. ಈ ಡೈಲಾಗ್ ಹೇಳಿದಾರೆ ಗೊತ್ತಾ, ನನ್ನ ವೈಫ್ ವರ್ತಿ ನಿಸ್ವಾರ್ಥಿ. ಈ ಒಂದು ಕೂತಾಗ ಬಂದಿದ್ದು ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತ ಸೇವೆಯಲ್ಲಿ ನಿಸ್ವಾರ್ಥಿ. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಕುತ್ಕೊಂಡಾಗ ಈಗ ಜನಗಳಿಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ, ಇದನ್ನ ಡಿಫ್ರೆಂಟ್ ಹೇಳ್ಬೇಕಲ್ಲ. ಕೆಲವ್ರು ಹೇಳ್ತಾರೆ, ಈಗ ಯಾರಿಗೋ ಸಹಾಯ ಮಾಡಿದ್ರೆ ದೇವ್ರ ಮೆಚ್ತಾನೆ, ಸಹಾಯ ಮಾಡೋದು ದೇವ್ರಿಗೆ ಇಷ್ಟ ಆಗುತ್ತೆ, ದೇವ್ರ ಮೆಚ್ಚುವಂತ ಕೆಲಸ ಮಾಡುವಂತ, ಅದೆಲ್ಲ ಕಾಮನ್ ಡೈಲಾಗು. ಅವಾಗ ಕುತ್ಕೊಂಡಾಗ ಹಂಗ ಅನ್ಸ್ತು, ಹಸಿದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ. ಯಾಕೆ ಅಂದ್ರೆ ದೇವರಿಗೆ ಸಾಲ ಕೊಡೋ ಮಗ ಇನ್ನು ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಆಗುತ್ತಾ? ಸಾಧ್ಯನೇ ಇಲ್ಲ. ನೀವು ತಿರುಪತಿ ಮಪ್ಪಂಗ ಹೋಗ್ಬಿಟ್ಟು ನೀವು ಕಾಣಿಕೆ ಆಗ್ತಿದ್ದೀರಾ ಅಂದ್ರೆ ದೇವ್ರ ನಗಾಡ್ತಾರಂತೆ, ಅಯ್ಯೋ ಪೆಕ್ಕರ ನನ್ನ ಮಗನೇ, ನಾನು ಕೊಟ್ಟಿರೋ ಭಿಕ್ಷೆ ನನಗೆ ವಾಪಸ್ ಕೊಡ್ತೀಯ ನೀನು, ನಗಾಡ್ತಿರ್ತಾರಂತೆ. ದೇವರಿಗೆ ಸಾಲ ಕೊಟ್ರೆ ಅಂದ್ರೆ ದೇವ್ರ ಏನ್ ಗೊತ್ತಾ, ಎಲ್ಲಾದ್ರೂ ಹೋದಾಗ ಹಸ್ದವ್ರು ಸಿಕ್ತಾಗ ಅವನಿಗೆ ಅನ್ನವನ್ನು ಕೊಟ್ಬಿಡು, ಆ ಕೊಟ್ಟಿರುವ ಅನ್ನನ, ಆ ಸಾಲನ ನೀನ್ ಅವ್ರ ಹತ್ರ ವಾಪಸ್ ಕೇಳ್ಬೇಡ. ಅವನಿಗೆ ಕೊಟ್ಟಿರುವ ಅನ್ನ ನೀನ್ ನಿಸ್ವಾರ್ಥವಾಗಿದ್ದರೆ ಆ ಸಾಲ ನಾನು ನಿಂಗೆ 100 ಪಟ್ಟು ತೀರಿಸ್ತೀನಿ ಅಂತ. ಅಂದ್ರೆ ಹಸ್ದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ನಿಂಗೆ ದೇವರಿಗೆ ಸಾಲ ಕೊಡೋ ತಾಕತ್ ನಿನಗಿದೆ ಅಂದ್ರೆ ಹಸ್ದವ್ರಿಗೆ ಅನ್ನ ಕೊಡುವಂತ ಒಂದ್ ಲೈನ್ ಸೃಷ್ಟಿ ಮಾಡಿದೆ. ಇವತ್ತು ಎಷ್ಟು ಆಶ್ರಮಗಳ ಮೇಲ್ಗಡೆ ಹಸ್ದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟ ತಾಕೊಂಡವ್ರೆ, ಹಾಕೊಂಡ್ಬಿಟ್ಟು ಇಡೀ ನಂದು ಅಂತ ತಿರುಗ್ತವ್ರೆ. ಬಟ್ ಎಲ್ಲರಿಗೂ ಒಂದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಹೇಳ್ತೀನಿ, ಕರ್ನಾಟಕದಲ್ಲಿ ಭಿಕ್ಷುಕರನ್ನ ಫ್ರೀಯಾಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ನಾನು. ಇವತ್ತು ನನ್ನಿಂದ ಸುಮಾರು ಆಶ್ರಮಗಳಾಗಿದೆ, ಬಟ್ ಒಳ್ಳೇದಾಗ್ಲಿ. ಬಟ್ ನಂಗೊಂದು ಬೇಜಾರೇನಂದ್ರೆ ಆಶ್ರಮಗಳು ಯಾಕಾಯ್ತು ಅನ್ನೋದು. ಈ ಆಶ್ರಮ ಜಾಸ್ತಿ ಆಗೋದ್ರಿಂದ ಅಪ್ಪ ಜನಸಂಖ್ಯೆ ಆಚೆ ಜಾಸ್ತಿ ಆಯ್ತು, ಹಂಗೆ ಹೋಗ್ತಾ ಇದೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳನ್ನ ಮದುವೆ ಆಗ್ಬೋದು ಸ್ವಾಮಿ, ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ್ನ ಮದುವೆ ಆಗ್ಬೋದು ಸ್ವಾಮಿ, ಮಕ್ಕಳೇ ಆಗಿಲ್ಲ ಅಂದ್ರೆ ದತ್ತು ತಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತವೆ. ಎಷ್ಟೇ ಕೋಟಿ ಕೊಟ್ರೆ ಅಪ್ಪ ಅಮ್ಮ ಸಿಗಲ್ಲ. ಇದನ್ನ ಮೈಂಡಿಗೆ ಹಾಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಆಶ್ರಮದಲ್ಲಿ ಡೈಲಿ ಯಾವ ತರ ದಿನಚರಿ ಇರ್ತದೆ? ಅದು ನಮ್ಮ ಆಶ್ರಮದಲ್ಲಿ ದಿನಚರಿ ಅನ್ನೋದಕ್ಕಿಂತ ಇದು ನಮ್ಮ ಫ್ಯಾಮಿಲಿ, ನಮ್ಮ ಒಂದು ಮನೆ ಹೆಂಗಿರುತ್ತೆ ಹಂಗೆ. ಇದು ಆಶ್ರಮ ಅಂತ ಯಾವತ್ತೂ ಫೀಲ್ ಯಾರಿಗೂ ಬಂದಿಲ್ಲ, ಬರಕ್ಕೂ ನಂಗೆ ಬಿಡಲ್ಲ. ಫೀಲ್ ಅಂದ್ರೆ ನಿಮ್ಮ ಮನೆ ಹೆಂಗಿರ್ತಾರೆ ಹಂಗೆ. ಬೆಳಗ್ಗೆ ಎದ್ದೇಳ್ತಾರೆ, ವಾಕಿಂಗ್ ಮಾಡ್ತಾರೆ, ಯೋಗ ಮಾಡ್ತಾರೆ,
ಕಾಫಿ ಕುಡಿತಾರೆ, ಬೆಳಗ್ಗೆ ಒಂದು 8-9 ಗಂಟೆಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಒಂದು ಬಿಸಿಲಿಲ್ಲ ಅಂದ್ರೆ ಎಲ್ಲರೂ ಅವರು ವಾಲಿಬಾಲ್ ಆಡ್ತಾರೆ, ಮ್ಯಾಚ್ ಆಡ್ತಾರೆ, ಇಲ್ಲಾಂದ್ರೆ ಚೌಕಾಬಾರ ಆಡ್ತಾರೆ. ಆ ತರ ಮುಂದ್ಗಡೆ ನೀವು ನೋಡಿರ್ಬೇಕು, ಅಲ್ಲೊಂದು ಶೆಡ್ ಹಾಕಿದ್ವಿ, ಕಾಲ ಕುತ್ಕೊಂಡು ಕೇರ ಮಾಡ್ತಾರೆ, ಚೌಕಾಬಾರ ಆಡ್ತಾರೆ. ತುಂಬಾ ಹರಟೆಗಳು ಹೊಡಿತಾರೆ, ಆರಾಮಾಗಿರ್ತಾರೆ. ಮಧ್ಯಾಹ್ನ ಊಟ ಮುಗಿಯುತ್ತೆ, ಸಾಯಂಕಾಲ 3:30 ಆದ ತಕ್ಷಣ ಎಲ್ಲ ಬಿಡ್ತಾರೆ, ಹೊರಗಡೆ ಬಂದ್ಬಿಡ್ತಾರೆ. ನೋಡಿದ್ರೆ ದೊಡ್ಡದಾಗಿದೆ ಗ್ರೌಂಡ್ ಎಲ್ಲ ಆಟ ಆಡ್ತಾರೆ, ವಾಕಿಂಗ್ ಮಾಡ್ತಾರೆ. ಅಷ್ಟು ದೂರ ಒಂದು ದೇವಸ್ಥಾನ ಇದೆ ಸಾಯಿಬಾಬಾ, ಅಲ್ಲಿ ಹೋಗ್ತಾರೆ, ಬರ್ತಾರೆ, ವಾಕಿಂಗ್ ಮಾಡ್ತಾರೆ. ಸಾಯಂಕಾಲ ರಾತ್ರಿ ಆದ್ರೆ 7:30 ಅದೇನೋ ಅವರ ದೇವರು ಭಜನೆಗಳು ಸಾಂಗ್ ಆಡ್ತಾರೆ, ಎಲ್ಲಾ ತರ ಸಾಂಗ್ ಆಡ್ತಾರೆ. ಅಂದ್ರೆ ಈ ಹಿಂದೂಗಳು ಸಾಂಗ್ ಆಡ್ತಾರೆ, ಕೆಲವರು ಮುಸ್ಲಿಂ ಸಾಂಗ್ ಆಡ್ತಾರೆ, ಕೆಲವರು ಕ್ರಿಶ್ಚಿಯನ್ಸ್ ದೇವ್ರ ಸಾಂಗ್ ಆಡ್ತಾರೆ, ಎಲ್ಲಾ ದೇವ್ರು ಸಾಂಗ್ ಆಡ್ತಾರೆ. ಆಡ್ಕೊಂಡು ಭಜನೆ ಮಾಡ್ತಾರೆ. 8:30-9 ಗಂಟೆ ಟಿವಿ ನೋಡ್ತಾರೆ, ಊಟ ಮಾಡ್ತಾರೆ, ಮೆಡಿಸಿನ್ ತಗೊಂಡು ಮಲ್ಕೊಂತಾರೆ. ಮತ್ತೆ ದಿನ ರೊಟೇಷನ್ ಆಗಿ. ಬಟ್ ನನ್ನ ಆಶ್ರಮ ಹೆಂಗೆ ಅಂದ್ರೆ ಇವತ್ತರೆಗೂ ಯಾರು ಲಾಕ್ ಮಾಡಲ್ಲ, ಕೂಡ ಹಾಕಲ್ಲ, ಹಿಂಸೆ ಕೊಡಲ್ಲ. ಅವ್ರ ಇಷ್ಟ, ಅವ್ರು ಹೆಂಗಾರ ಹೋಗಿ. ನನಗದಿಷ್ಟೇ. ನೀವು ನನಗೆ ಪ್ರಶ್ನೆ ಮಾಡ್ಬೋದು, ಸರ್ ಅಕಸ್ಮಾತ್ ಯಾರು ಮಿಸ್ ಆಗ್ಬಿಟ್ರೆ, ಓಡೋಗ್ಬಿಟ್ರೆ, ಒಂದೇ ಕೇಳ್ತೀನಿ ಬ್ರದರ್, ಓಡೋಗೋರು ನಾನ್ಯಾಕೆ ಇಟ್ಕೊಂಡ್ಲಿ? ಬಲವಂತವಾಗಿ ಯಾರನ್ನು ನೀವು ಯಾಕೆ ಇಟ್ಕೊಂತೀರಾ? ಬಲವಂತವಾಗಿ ಪ್ರೀತಿನೇ ಸಿಗಲ್ಲ ಅಲ್ಲ. ಇನ್ ಬಲವಂತ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಬಲವಂತ ಇಟ್ಕೊಂಡಷ್ಟು ಹೊರಗಡೆ ಹೋಗ್ಬಿಟ್ಟು ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು, ನನ್ನ ಕೂಡ ಆಗ್ತಾ ಲಾಕ್ ಮಾಡದ ಅಂತ. ಅದನ್ನ ಅಂತ ನಮ್ಮ ಹಣೆ ಬರ ಏನಕ್ಕೆ? ನಾನು ಹೇಳೋದಿಷ್ಟೇ, ಓಡೋಗ್ತೀಯಾ, ಓಡೋಕ್ ಬೇಡ, ನನ್ನ ಹತ್ರ ಬಾ, ನನಗೆ ಹೇಳು, ಇಷ್ಟ ಇಲ್ಲ, ಹೋಗ್ಬಿಡು. ಎಷ್ಟೋ ಜನ ರಸ್ತೆಯಲ್ಲಿ ಊಟ ಸಾಯ್ತವ್ರೆ, ಅಂತವ್ರಿಗೆ ಆಶ್ರಯ ಕೊಡೋಣ. ಬಲವಂತ ನಾನೇ ಇಟ್ಕೊಂಡಿದ್ದೆ ಅವನ್ನ ಅಲ್ಲ ಬ್ರದರ್. ಎಷ್ಟೋ ಜನ ರಸ್ತೆಯಲ್ಲಿ ಊಟ ಸಾಯ್ತವ್ರೆ, ಎಷ್ಟೋ ಜನ ರಸ್ತೆಯಲ್ಲಿ ಅನಾಥ ಶವ ಸಾಯ್ತಾರೆ, ಅಂತವ್ರ ಕರ್ಕೊಂಡು ಆಶ್ರಯ ಕೊಡೋಣ. ಈಗ ಕೆಲವ್ರಿಗೆ ಗಾಂಚಲ್ಲಿ ಅಲ್ಲಿ ಇರೋಲ್ಲ, ಹೋಗ್ತೀನಿ, ಹೋಗು ಅಲ್ಲಪ್ಪ. ನನ್ನ ಉದ್ದೇಶ ಏನಂದ್ರೆ, ಇಲ್ಲಿ ಯಾರಿಗೂ ಹೊಡೆಯಲ್ಲ, ಯಾರಿಗೂ ಬೈಯಲ್ಲ, ಯಾರಿಗೂ ಓಡಿ ಅಂತೂ ಕರೆಯಲ್ಲ. ಯಾಕಂದ್ರೆ ನೋಡಿ, ಇಷ್ಟು ನೋಡಿದ್ವಿ, ಇಷ್ಟ ಎಲ್ಲ ಬಳಿದ ಒಂದು 3-4 ಸಲ ಬಳಿದ ಬರೀ ಅವಾರ್ಡ್ಗಳೇ. ಅವಾರ್ಡ್ ಬಂದಿದ್ದು ಯಾರಿಂದ? ಆಶ್ರಮದಿಂದ ಅಲ್ಲ, ಅಪ್ಪ ಅಮ್ಮಂದ್ರ ತಾಕತ್ತು, ಅಪ್ಪ ಅಮ್ಮಂದ್ರ ವ್ಯಾಲ್ಯೂ ಅದು. ಅವರೆಲ್ಲ ಸಾಕಿದ್ದಕ್ಕೆ ನಂಗೆ ಇಷ್ಟೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ. ಸ್ವಲ್ಪ ಥಿಂಕ್ ಮಾಡಿ ನೋಡಿ. ನಿಮ್ಗೆ ಒಂದು ಕಾಮಿಡಿಗೆ ಹೇಳ್ತೀನಿ. ಎಲ್ಲಾ ಮಕ್ಕಳು ಅವ್ರ ಅಮ್ಮಂದ್ರನ್ನೆಲ್ಲ ಆಚೆ ಹಾಕಿದಿಕ್ಕೆ, ಆ ಅಮ್ಮಂದ್ರನ್ನೆಲ್ಲ ಡ್ಯಾನ್ಸ್ ಹಾಕಿದಿಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅವಾರ್ಡ್ ನನಗೆ. ಅದು ಎಲ್ಲಾ ಗಂಡಂದ್ರು ಹೆಂಡತಿನೆಲ್ಲ ಆಚೆ ಹಾಕ್ಬಿಟ್ರು, ಹೆಂಡತಿನೆಲ್ಲ ಡ್ಯಾನ್ಸ್ ಹಾಕಿದ್ರು. ಏನಂತಾರೆ? ಚಾಪರನ್ ಮಗ ಅಂತಾರೆ, ಲಾಪರನ್ ಮಗ ಅಂತಾರೆ. ಅಮ್ಮಂಗೂ ಹೆಂಡತಿಗೂ ಡಿಫ್ರೆನ್ಸ್. ನಾನು ಹೇಳ್ತಿರೋದು, ನಿನ್ ವೈಫ್ ಗ್ರೇಟ್ ಅಲ್ಲ ಅಂತಲ್ಲ, ನಿನ್ ವೈಫ್ 2ನೇ ತಾಯಿನೇ, ಬಟ್ 1ನೇ ತಾಯಿಗೆ ಸಾಧ್ಯ ಇಲ್ಲ. ಗಂಡ 2ನೇ ಅಪ್ಪನೇ, 1ನೇ ಅಪ್ಪ ಸಾಧ್ಯ ಇಲ್ಲ. ಏನೇ ಆಗ್ಲಿ ಫೈನಲ್ ಅಮ್ಮನೇ ಗ್ರೇಟ್, ಅಪ್ಪನೇ ಗ್ರೇಟ್. ಅದನ್ನ ಹೇಳಕ್ ಹೊರಟಿದ್ದೀನಿ ಅಷ್ಟೇ. ಅದು ಬಿಟ್ರೆ ನಮ್ಮ ಆಶ್ರಮ ಯಾವತ್ತೂ ಇಲ್ಲಿ ಆಶ್ರಮ ತರ ಅದೆಲ್ಲ ಇಲ್ಲ. ಮನೆ ಹೆಂಗಿರುತ್ತೆ ಆ ತರ ಫೀಲ್ ಮಾಡ್ಕೊಂಡಿರ್ತೀವಿ. ಸೊ ರೆಗ್ಯುಲರ್ ಆಗಿ ಆಟ ಪಾಠಗಳಲ್ಲಿ ಆಡ್ತಾ ಇರ್ತೀರಾ, ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ಅವ್ರ ಜೊತೆ ಕಾಲ ಕಳೀತೀರಾ. ಸೊ ನನಗನ್ಸಿದ್ದೇನಂದ್ರೆ, ಈ ಆಟ ಪಾಠ ಎಲ್ಲ ಮಾಡಿಸಿ ಅವ್ರಿಗೆ ನಾವ್ ಒಂದ್ ಕಡೆ ನಿರಾಶ್ರಿತರು ಅಲ್ಲ ಅನ್ನೋ ಭಾವನೆಗೋಸ್ಕರ ಏನಾದ್ರು ಮಾಡ್ತಿದ್ರಾ, ಅಥವಾ ಇನ್ನೇನಾದ್ರೂ ಉದ್ದೇಶ ಇದೆಯಾ? ಬದರ್ ನೋಡಿ ಬದರ್, ಇವಾಗೆಲ್ಲ ಎಷ್ಟೋ ಜನ ಟ್ರೈನ್ ಮಾಡ್ಕೊಂಡ್ಬಿಟ್ಟಾರೆ ಬದರ್. ನಾನು ಒಂದು ಕಾಲದಲ್ಲಿ ನಾನು ಶಾರ್ಟ್ ಫಿಲ್ಮ್ ಮಾಡಿದಾಗ ಯಾರು ಇರ್ಲಿಲ್ಲ ಬದರ್. ನಾನು 2016-15 ಶಾರ್ಟ್ ಫಿಲ್ಮ್ ಮಾಡಿದ ನಾನು, ಯಾರು ಇರ್ಲಿಲ್ಲ. ಈ ಟಿಕ್ ಟಾಕ್ ಏನು ಇರ್ಲಿಲ್ಲ. ಆಮೇಲೆ ಟಿಕ್ ಟಾಕ್ ಬಂತು, ಫಸ್ಟ್ ಬಂದಿದ್ದು ದಬ್ ಸ್ಮ್ಯಾಶ್, ಆಮೇಲೆ ಟಿಕ್ ಟಾಕ್ ಇವೆಲ್ಲ ಬಂತು. ಬಟ್ ನಾನು ಹೇಳಿ ಅರ್ಥ ಮಾಡ್ಕೊಳ್ಳಿ, ನಾನು ಏನಕ್ಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ, ಎಷ್ಟೋ ಜನ ಈ ಸಣ್ಣ ಬಟ್ಟೆ ಹಾಕೊಂಡ್ ಮಾಡಿದ್ರೆ ಲೈಕ್ಸ್ ಬರುತ್ತೆ. ಇನ್ನು ಕೆಲವರು ಏನೇನೋ ಮಾಡ್ತಾರೆ, ಹೆಲ್ಪ್ ಮಾಡೋ ಹೋಗಿ ಮಾಡೋದು. ನೀನು ಫಾಲೋ ಮಾಡಿದ್ರೆ ಮಾತ್ರ ಸಹಾಯ ಮಾಡ್ತೀನಿ, ನೀನ್ ನನ್ಗೆ ಅಮೌಂಟ್ ಹಾಕಿದ್ರೆ ಮಾತ್ರ ಸಹಾಯ ಮಾಡ್ತೀನಿ, ನೀನು ಫಾಲೋ ಮಾಡಿ ನನ್ಗೆ ಇದು ಮಾಡಿದ್ರೆ ನಾನು ಮನೆಗೆ ಸಹಾಯ ಮಾಡ್ತೀನಿ. ಈ ತರ ಫಾಲೋವರ್ಸ್ ಮಾಡ್ಕೊಂಡು ತುಂಬಾ ಗಿಮಿಕ್ ಎಲ್ಲ ಮಾಡ್ತಾರೆ. ಬಟ್ ನಾನು ಹೇಳಿ ಬ್ರದರ್, ಇವತ್ತು ನಾನು ಏನಕ್ಕೆ ಸೇವೆ ಮಾಡ್ತೀನಿ ಅಂದ್ರೆ, ಇಲ್ಲಿ ಬರೀ ಊಟ ಹಾಕ್ಬಿಟ್ರೆ, ಆಶ್ರಯ ಕೊಟ್ಬಿಟ್ರೆ ಆಶ್ರಮ ಅಲ್ಲ ಬ್ರದರ್. ಈಗ ಮನಸ್ಸಿಗೆ ಒಂದು ನೆಮ್ಮದಿ ಇರ್ಬೇಕು, ಶಾಂತಿ ಇರ್ಬೇಕು ಬ್ರದರ್. ಇವಾಗ ನಾವು ಫ್ಯಾಮಿಲೀಸ್ ಎಲ್ಲ ಇರ್ತೀವಿ, ವರ್ಷಕ್ಕೆ 2 ಸಲ ಗೋವಾ ಟ್ರಿಪ್, ಧರ್ಮಸ್ಥಳ ಟ್ರಿಪ್, ಎಲ್ಲ ಟ್ರಿಪ್. ಯಾಕೆ ಹೋಗ್ತೀವಿ ಟ್ರಿಪ್ಪಿಗೆ ನಾವು? ಹಂಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಡಿಸೆಂಟ್ ಆಗಿ ಇರ್ತೀರಾ, ಹೋಗ್ಬಿಟ್ಟು ಎಲ್ಲಾರು ಹೋಗ್ಬಿಟ್ಟು ಒಂದು ತಮಟೆ ಸಂಗ್ ಬರ್ತಿರುತ್ತೆ, ಡ್ಯಾನ್ಸ್ ಮಾಡ್ತೀರಾ. ಹಂಗಾರೆ ನೀವು ಚಪಾರ, ಹಂಗಾರೆ ಲೋಫರ? ಹಂಗಾರೆ ನಾನು ಈಗ ನಾನೀಗ ಸಾಕ್ತಾ ಇದೀನಿ ಅಂದ್ರೆ ನಾನು ಡ್ಯಾನ್ಸ್ ಮಾಡಬಾರ್ದಾ? ನಾನು ಸಾಂಗ್ ಹೇಳ್ಬಾರ್ದಾ? ಅಂದ್ರೆ ಹೆಂಗ್ ಗೊತ್ತಾ, ಜನಗಳ ಪ್ರಕಾರ ಹೆಂಗಿದೆ ಗೊತ್ತಾ, ನಾನ್ ಭಿಕ್ಷುಕನು ಸಾಕೋನು, ನಾನು ಭಿಕ್ಷುಕಂತರ ಇರ್ಬೇಕು. ಅವಾಗ ಸೂಪರ್ ಬ್ರದರ್. ಸಿಂಪತಿ ಮಾಡಿ ನಿಮ್ಮ ಹತ್ರ ನಾನು ಹೆಲ್ಪ್ ಕೇಳಕ್ಕ ನನಗೆ ಆಶ್ರಮನೇ ಬೇಡ ಬ್ರದರ್. ಎಷ್ಟು ಜನ ಸಿಂಪತಿ ಮಾಡ್ಕೊಂಡು ಡ್ರಾಮಾಗಳು ಆಡ್ಕೊಂಡು, ಪಂಚಗಳು ಹಾಕೊಂಡು, ಟವಲ್ಗಳು ಹಾಕೊಂಡು, ನಾಮಗಳು ಹಾಕೊಂಡು ಡ್ರಾಮಾಗಳು ಆಡ್ತವ್ರೆ. ಅಂತವ್ರು ನೀವು ತಗೊಂತೀರಾ ಅಂದ್ರೆ, ನಾನು ನೆಕ್ಸ್ಟ್ ನಾಳೆ ನಾನು ಸಾಂಗ್ ಜಾಗ್ತೀನಿ ಬಿಡ್ರಿ, ಯಾಕೆ ತಲೆ ಕೆಡ್ಸ್ಕೋಬೇಕು?
ಯಾವತ್ತಿದ್ರು ಏನೇ ಆದ್ರೂ ಒಂದರ ಒಂದು ಲಾಕೆ ನಾವು. ನಾನು ಯಾವತ್ತು ಹೆಂಗಿರ್ಬೇಕು ಹಂಗೆ ಇರ್ಬೇಕು, ನೇರವಾಗಿದ್ದು ನೇರವಾಗಿ ಇರ್ತೀವಿ. ಅದು ಬಿಟ್ಬಿಟ್ಟು ಇನ್ಯಾರೋಗೋಸ್ಕರ ಮೆಚ್ಚಕ್ಕೋಸ್ಕರ ಅಲ್ಲ ಬದರ್. ತುಂಬಾ ಜನ ಕೆಲವರೆಲ್ಲ ಸರ್ ನೀವು ಡ್ಯಾನ್ಸ್ ಎಲ್ಲ ಮಾಡ್ತಿರಲ್ಲ, ನೀವು ಸಾಂಗಿಂಗ್ ಎಲ್ಲ ಮಾಡ್ತೀರ, ಅವ್ರ ಜೊತೆ ರೀಲ್ಸ್ ಮಾಡ್ತಿರಲ್ಲ, ಜನಗಳೆಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದ್ದಾನೆ, ಸಖತ್ತಾಗವನು, ಯಾಕೆ ಹೆಲ್ಪ್ ಮಾಡ್ಬೇಕಂತ ಬರ್ದೇ ಇದ್ರೆ ಬದರ್. ನಾನ್ ಮಾಡ್ತಿರೋದು ನಮ್ಮ ಅಪ್ಪ ಅಮ್ಮ ಖುಷಿ ಕೊಡಿಸ್ತಿಲ್ಲ ಇಲ್ಲಿ, ನಾನ್ ಮಾಡ್ತಿರೋದು ನಿಮ್ಮ ಅಪ್ಪ ಅಮ್ಮ ಖುಷಿ ಕೊಡಿಸ್ತಾ ಇದೀನಿ. ನೀವು ಆಚೆ ಹಾಕಿರ ಅಪ್ಪ ಅಮ್ಮ ನಾನು ಕೊಡ್ತೀನಿ ಹ್ಯಾಪಿನ. ಈಗ ನಾನು ಅವ್ರು ಕುತ್ಕೊಂಡ್ಬಿಟ್ಟು ಇಲ್ಲೇ ಕುತ್ಕೊಂಡಿರ್ರಿ, ಹಿಂಗೇ ಇರ್ಬೇಕು, ಊಟ ಹಾಕ್ತೀನಿ ತಿನ್ರಿ ಮಲ್ಕೊಳ್ಳಿ ಅಂದ್ರೆ ಇವತ್ತು ಒಂದ್ ವಾರ ಅಷ್ಟೇ, 10 ದಿನ 1 ತಿಂಗಳು ಅಷ್ಟೇ ಜೀವಂತವಾಗಿರ್ತಾರೆ. ಆಮೇಲೆ ಟಿಕೆಟ್ ಅವರು ಇವತ್ತು ನಂಬ್ತೀರ ಬಿಡ್ತೀರ, ಮೇಲ್ಗಡೆ ಬೇಕಾದ್ರೆ ಚೆಕ್ ಮಾಡಿ, ನೀವು ಎಲ್ಲ ಮಾತಾಡ್ಸಿ. ನೀವು 8 ವರ್ಷದಿಂದ 9 ವರ್ಷದಿಂದ ಇದ್ದವ್ರು ನನ್ನ ಹತ್ರ ಇದ್ದಾರೆ, ಇನ್ನೂ ಇದ್ದಾರೆ. ಯಾಕೆಂದ್ರೆ ಅದನ್ನ ಅಂತಾರಲ್ಲ ಬದರ್, ಊಟ ಅನ್ನ ಊಟ ಜಾಗಕ್ಕಿಂತ ಮನಸ್ಸಿನ ನೆಮ್ಮದಿ ತುಂಬಾ ಮುಖ್ಯ. ಅದನ್ನ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸ್ಕೂಲ್ ಡೇ ಬರುತ್ತೆ, ಕಾಲೇಜ್ ಡೇ ಬರುತ್ತೆ, ಇಲ್ಲ ಆಫೀಸಲ್ಲಿ ವರ್ಷಕ್ಕೊಂದ್ಸಲಿ ಫೇರ್ವೆಲ್ ಡೇ ಅಂತ ಮಾಡ್ತೀರಾ. ನಿಮ್ಗೆ ಎಷ್ಟು ಹ್ಯಾಪಿ ಇರುತ್ತೆ ಹೇಳಿ? ಹೆಂಗಿರುತ್ತೆ ಹ್ಯಾಪಿ ಅಂದ್ರೆ, ನಿಮ್ಗೆ ಬೆಳಿಗ್ಗೆಯಿಂದ ಡ್ರೆಸ್ ಹಾಕೋ, ಮೇಕಪ್ ಹಚ್ಕೋಬೇಕು, ಹಿಂಗ್ ಹಚ್ಕೋಬೇಕು, ಹಿಂಗ್ ಕಾಣಿಸ್ಬೇಕು, ಸ್ಟೇಜ್ ಮೇಲೆ ಹೋಗ್ಬೇಕು, ಈಗ ಡ್ಯಾನ್ಸ್ ಮಾಡ್ಬೇಕು, ಎಲ್ಲ ನೋಡ್ತಾರೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ನಿಮ್ಗೆ. ದಿನ ಅದೇ ಖುಷಿ ಕೊಡ್ತೀನಿ ನಾನು. ಈಗ ಇವತ್ತು ಯಾವ ಸಾಂಗು, ಬೆಳಿಗ್ಗೆ ಎದ್ರಿ ಇಂಥ ಕಾಸ್ಟ್ಯೂಮ್ ಹಾಕೊಳ್ಳಿ, ಇಂಥ ಮೇಕಪ್ ಮಾಡ್ಕೊಳ್ಳಿ, ಹಿಂಗಿರ್ಬೇಕು, ಜಡೆ ಹಿಂಗಿರ್ಬೇಕು ಅಂದ್ರೆ ಅದು ಆಡಕ್ಕೆ 3-4 ಅವರ್ ಬೇಕು ಅವ್ರಿಗೆ. ಆ ಒಂದು ಖುಷಿ ಇರುತ್ತಲ್ಲ, ಅಂದ್ರೆ ಆ ಟೈಮ್ ಬೇಗ ಹಾಕೋಬೇಕು, ಹಿಂಗ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ, ಹಿಂಗ್ ಚೆನ್ನಾಗಿ ಕಾಣಿಸ್ತಿದ್ದೀನ, ಸ್ವಲ್ಪ ಇದಚ್ಚು ಅಂತ ಅಜ್ಜಿರೇ ಕೇಳ್ತಾರೆ, ಇಲ್ಲಿ ಇದಚ್ಚು, ಇಲ್ಲಿ ಕಣ್ಣಿ ಕೊಡು ಅಂದಾಗ ಅವ್ರಿಗೆ ಆ ಜೋಶ್. ಅಂದ್ರೆ ಅವ್ರಿಗೆ ಆ ಮಕ್ಕಳು ಆಚೆ ಹಾಕಿದ್ದು, ಅವ್ರ ಮಕ್ಕಳು ಫೀಲಿಂಗ್ ಎಲ್ಲ ಹೋಗ್ಬಿಡುತ್ತೆ, ಸೈಡಿಗೆ ಹೋಗ್ಬಿಡುತ್ತೆ. ಅವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಗೊತ್ತಾ? ನಾಳೆ ಇನ್ನೊಂದ್ಸಲ ಮಾಡ್ಬೇಕಲ್ಲ, ನಾಳೆ ಇದ್ ಮಾಡ್ಬೇಕಲ್ಲ. ಅವರೇ ಬಂದ್ ನಂಗೆ ಹೇಳ್ತಾರೆ, ಅಪ್ಪ ಒಂದ್ ರಾಜ್ಕುಮಾರ್ ಸಾಂಗ್ ಇದೆ ಗೊತ್ತಾ, ಅದ್ ಮಾಡೋಣ ಅಂತ ಅವರೇ ಕೇಳ್ತಾರೆ. ವಿಷ್ಣು ಸಾಂಗ್ ಇದೆ ಗೊತ್ತಾ, ಇದ್ ಮಾಡೋಣ ಅವರೇ ಕೇಳ್ತಾರೆ. ಅದೆಲ್ಲ ಅವ್ರವ್ರು ಸೆಲೆಕ್ಟ್ ಮಾಡಿರೋ ಸಾಂಗ್ಗಳು ನಾನ್ ಮಾಡೋದು. ಯಾಕಂದ್ರೆ ಇವತ್ತು ನಾನು ಹೇಳಿದ್ನಲ್ಲ, ನನ್ ಬಗ್ಗೆ ಯಾರು ಏನ್ ಬೇಕಾದ್ರು ಅನ್ಕೊಳ್ಳಿ, ಒಂದ್ ಹೇಳಕ್ ಇಷ್ಟಪಡುತ್ತೆ, ನನ್ ಬಗ್ಗೆ ಯಾರು ಏನ್ ಬೇಕು ಅನ್ಕೊಳ್ಳಿ. ನಿಮಗೆ ಒಂದಿಬ್ರು ತಾಕತ್ತಿಲ್ಲ ಅಂದ್ರೆ ಇಷ್ಟುದ್ದ ಮಾತಾಡ್ತಾರೆ. ಓ ನಂಗೆ ಆಯ್ತಪ್ಪ, ಬಂದು ನಾನು ಕೊಡ್ತೀನಿ, ಪೇಷಂಟ್ ನ ಕರ್ಕೊಂಡು ಸಾಕ್ಲಿ. ಅದು ಚಾಲೆಂಜ್. ಅದು ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡ್ಕೊಂಡು ಅದಲ್ಲ. ನಿಮ್ ಅವ್ರ ಮನೆಗೆ ಹೋಗಿ ನೋಡ್ರಿ, ಅವ್ರ ಅಪ್ಪ ಅಮ್ಮ ನೆಟ್ಟಿಗೆ ತಿನ್ನಕ್ ಅನ್ನ ಹಾಕಿರಲ್ಲ, ಹೆಂಡತಿ ಮಾತು ಕೇಳ್ಕೊಂಡು ಅವ್ರನ್ನ ತಿಳ್ಕೊಂಡು ಆಚೆ ಹಾಕ್ಬಿಟ್ಟಿರ್ತಾರೆ, ದೂರ ಇಟ್ಬಿಡ್ತಾರೆ ಮಕ್ಕಳು. ಅವ್ರಿಗೊಂದು ನೆಟ್ಟಿಗೆ ಒಂದು ಫೋನ್ ಮಾಡಿ ಅಮ್ಮ ಹೆಂಗಿದ್ಯಾ ಅಂತ ಕೇಳಿರಲ್ಲ, ಅಪ್ಪ ಹೆಂಗಿದ್ಯಾ ಅಂತ ಒಂದು ಫೋನ್ ಮಾಡಿರಲ್ಲ. ಇಂಥವ್ರೆಲ್ಲ ನಮ್ಗೆ ಕಮೆಂಟ್ ಆಗ್ತಾರೆ. ಅದ್ ಬಿಡ್ರಿ, ಅದ್ರ ಬಗ್ಗೆ ತಲೆನೇ ಕೆಮ್ಮಲ್ಲ ಬದರ್. ಇವತ್ತು ನಾನ್ ನಂಬಿರ್ದಂಗೆ ಗೊತ್ತೆ ಬದರ್, ನನ್ನ ಬಗ್ಗೆ ಯಾವ್ದಾರ ಒಬ್ಬ ನೆಗೆಟಿವ್ ಮಾತಾಡ್ತೇನೆ ಅಂದ್ರೆ ನಾವು ಅವ್ರಿಗಿಂತ ತುಂಬಾ ದೂರ ಹೋಗ್ಬಿಟ್ಟಿದೀವಿ ಅಂತ ಅಷ್ಟೇ. ಅದು ಬಿಟ್ರೆ ನಮ್ಮ ತೂಕ ನಮ್ಮಲ್ಲಿ ಇರುತ್ತೆ. ನಾವು ಮಾಡೋ ಕೆಲಸ ದೇವ್ರಿಗೆ ಒಬ್ಬನಿಗೆ ಗೊತ್ತು. ನಾವು ಇಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಒಂದೇ ಒಂದು ಕಾರಣ ಇಷ್ಟೇ, ಏನಂದ್ರೆ ಸೇವೆ ಸೇವೆ ಸೇವೆ. ಯಾವ ಗಿಮಿಕ್ ಇಲ್ಲ, ಯಾವ ಇದು ಇಲ್ಲ. ಇವತ್ತು ಒಂದ್ ಹೇಳ್ತೀನಿ ಕೇಳಿ ಎಲ್ಲರಿಗೂ, ನಾನು ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಯಾವನು ಒಳ್ಳೆಯವನಿಲ್ಲ. ನನ್ನ ಪ್ರಕಾರ ಒಳ್ಳೆಯವನಂದ್ರೆ ಕಾಮ ಕ್ರೋಧ ಮದ ಮತ್ಸರ ಕೋಪ ಅಸೂಯೆ ಇಲ್ಲದೆ ಇರೋನೇ ಒಳ್ಳೆಯವನು. ಯಾರಿದ್ದಾರೆ ಮುಂದೆ ಬನ್ನಿ. ನಿಮ್ಮ ಸ್ವಾರಸ್ಯ ನ್ಯೂಸ್ ಚಾನಲ್ಗೆ ನನ್ನ ಕಡೆಯಿಂದ, ನಮ್ಮ ಆಶ್ರಮತಿಯಿಂದ, ಎಲ್ಲರ ಕಡೆಯಿಂದ ಒಳ್ಳೆಯದಾಗಲಿ. ಹಾಗೆ ಸ್ವಾರಸ್ಯ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮತ್ತೊಮ್ಮೆ ಜೈ ಸ್ವಾರಸ್ಯ ಚಾನಲ್. ಧನ್ಯವಾದ.